ಜನನಿ ಇನ್ನ ಎಷ್ಟೊತ್ತಂತ ಬಾಡಿ ಶೋ ಕೊಡೋದು? ಓಹೋ ಇವ್ರದ್ದೇನು ದೊಡ್ಡ ಜಿಮ್ ಬಾಡಿ, ಸುಮ್ಮನೆ ಕುತ್ಕೊಳ್ರಿ. ನೋಡ್ತಾ ಇರೋ ನೆಕ್ಸ್ಟ್ ವರ್ಷದೊಳಗಡೆ ಒಳಗೆ ಏನಿಲ್ಲ ಇದೇ ಥರ ಇರ್ತೀನಿ, ಇವ್ರು ಹೆಂಗೆ ಇರ್ತಾರೆ? ಇವತ್ತು ನನಗೆ ನೀವು ನನ್ನ ಹುಡುಗಿ ಅನ್ನೋ ಫೀಲ್ ಆಗ್ತಿದೆ ಕಮಲಿ ಅವರೇ. ಎಲ್ಲೊಂದು ಪಾರ್ವತಿ ಕಾಣಿಸ್ತಾನೆ ಇಲ್ವಲ್ಲ? ರಿಷಿ ಸರ್ ಮುಗ್ದಾಗೆ ಆ ನಗು ನೋಡಿದೆ ನವಿ. ಈ ದಿವಸ ಅದು ಎಲ್ಲಿ ಮಾಯ ಆಗಿತ್ತೋ ಏನೋ. ನೀನುವೆ ಸ್ಯಾನ ಸಾಫ್ಟ್ ಆಗಿದ್ಯಾ, ಅದು ಸಡನ್ ಆಗಿ ಏನಾಗೈತೆ ನಿಂಗೆ? ಏನೋ ನಿನ್ಗೆ ನನ್ನ ದೃಷ್ಟಿನೇ ತಾಗ್ತೈತೆ. ಸಾರ್ ಏಟ್ ಖುಷಿಯಾಗವ್ರು ನೋಡಿದೆ ಕಮ್ಲಿ. 8 ದಿವಸ ಆಗಿತ್ತು ಅವ್ರ ಮುಗ್ದಲ್ಲಿ ಮುಗುಳ್ನಾಗೆ ನೋಡಿ. ಇದಕ್ಕೆಲ್ಲ ನೀನೇ ಕಾರಣ. ಎಲ್ಲಿ ಕೈ ಕೊಡು ಕೊಡು ಕಮ್ಲಿ, ಇದೆಲ್ಲ ನಿನ್ನಿಂದನೆಯ. ಈಗ ನಿನ್ನ ನಿಜವಾದ ಕಮ್ಲಿ. ಕಮಲಿ ಅವರೇ, ರಿಷಿ ಸರ್ ಹಂಗೆ ಎದ್ದು ಬಂದ್ಬಿಟ್ರಾ? ಅರೆ ನೀನು ಇಲ್ಲಿರ್ತೀಯ ಅಂತ ನನಗೇನು ಗೊತ್ತಿತ್ತು. ನಾನು ನಮ್ಮ ಹುಡುಗಿ ಹತ್ರ ಸ್ವಲ್ಪ ಮಾತಾಡಬೇಕು, ನೀನು ಹೋಗ್ತೀಯಾ? ಓಹೋ, ಪ್ರೇಮ ಪಕ್ಷಿಗಳು ಮಾತಾಡ್ಬೇಕಾ? ನೀನು ಹಿಂಗೆ ಆಡ್ತಿದ್ರೆ ಸುಮ್ಮನೆ ಹೋಗ್ತೀಯಾ? ಆಯ್ತು, ಹೋಯ್ತೀನಿ. ದಿಢೀರಂತ ಏನೋ ಹೊಸ ಫೀಲ್, ನಿಮಗೂ ಹಾಗೆ ಅನ್ನಿಸ್ತಿದ್ಯಾ? ಎಷ್ಟು ದಿನ ಆಗೈತಿ ಸ್ಮೈಲ್ ನೋಡಿ. ಸಂಕ್ರಾಂತಿಲಿ ನಮ್ಮ ಕ್ರಾಂತಿ ಆದಂಗಿದೆ. ಥ್ಯಾಂಕ್ಸ್ ಕಮಲಿ ಅವರೇ. ಇವತ್ತೇನೋ ಬೇರೆ ಥರನೇ ಕಾಣಿಸ್ತೀರ. ಐ ಕ್ಯಾನ್ ಫೀಲ್ ದ ವೈಬ್. ಅರೆ ಏನಾಯಿತು? ನಾನೇನಾದ್ರು ತಪ್ಪಾಗಿ ಹೇಳಿದ್ನಾ? ನನ್ನ ಕೈ ಹಿಡ್ಕೋಬಾರ್ದಾಗಿತ್ತಾ? ನಿಮಗೆ ಬೇಜಾರಾಯ್ತಾ? ತಪ್ಪಾಯಿತು, ಐ ಆಮ್ ಸಾರಿ.
ಏಯ್ ಏನು ಟೈಮ್ ಪಾಸ್ ಮಾಡ್ತಿದ್ಯೋ ಅಥವಾ ನಾನು ಹೇಳಿದ ಕೆಲಸ ಮಾಡ್ದ್ಯೋ? ಆದಿ ಬಟ್ಟೆ ಐರನ್ ಆಯ್ತಾ? ಆಯಿತು ಮೇಡಮ್. ನಿನ್ನ ಅಳು ಮುಂಜಿ ಮುಖ ಇಟ್ಕೊಂಡು ನನ್ನ ಆದಿ ಸೇವೆ ಮಾಡೋದು ಬೇಡ. ಆದಿಗೆ ಸಂಬಂಧಪಟ್ಟಿದ್ದು ಏನೇ ಕೆಲಸ ಇದ್ರು ಇನ್ಮೇಲೆ ನೀನು ಮಾಡೋದು ಬೇಡ. ನಿಂದು ಎಷ್ಟು ಕೆಲಸ ಇದೆಯೋ ಅಷ್ಟು ನೋಡ್ಕೊಂಡು ಹೋಗ್ತಾ ಇರೋ. ಆದಿ ನನಗೆ ಮಾತ್ರ ನಾನು ನೋಡ್ಕೊತೀನಿ. ಕಮಲಿಗೆ ಅನಿಕಾ, ಈ ಪಾರುಗೆ ಅನುಷ್ಕಾನ. ಏನು ಹೇಳ್ತಿದ್ಯಾ? ಇನ್ನೇನು, ಇವಳೆ ತಾನೇ ನಿನ್ ವಿಲ್ಲನ್ನು. ಛೇ, ಏನು ಹೇಳ್ತಿದ್ಯಾ? ಅವ್ರು ನಮ್ಮ ಯಜಮಾನ್ರನ್ನ ಮದುವೆ ಆಗೋರು. ಓಹೋ, ಅಂದ್ರೆ ನಿಮ್ಮ ಯಜಮಾನ್ರನ್ನ ಅವಳಿಗೆ ಕೊಡ್ತಾ ಇದ್ಯಾ? ನೀ ಹೇಳಿದನ್ನ ತಿರುಗಿಸಿ ಹೇಳ್ತಾ ಇದ್ದೀನವಿ. ನೀ ಹೇಳ್ದಾಗ ಅವಳೇ ನಿನ್ ಸೌತಿ ಅನ್ನೋ ಫೀಲಿತ್ತು. ಸರಿ ಸುಮ್ಕೆ ತಮಾಸೆ ಮಾಡಿದೆ, ತೆಪ್ಪಾಗಿ ತಿಳ್ಕೊಬೇಡ. ಆಮೇಲೆ ಇದೇ ವಿಷಯ ಮಾಡಿಕೊಂಡು ನನ್ನ ತಾವು ಮಾತು ಗೆದ್ಬಿಟ್ಬಿಟ್ಯಾ? ಕಮಲಿ ಅವರೇ, ಹಾಗೆ ಓಕೆ. ನಿಮ್ಮ ಮನಸ್ಸಲ್ಲಿ ಏನು ನೋಡ್ತಿದೆ ಅಂತ ನನಗೆ ಗೊತ್ತಿಲ್ಲ, ಆದರೆ ನೀವು ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದೀರಾ ಅಂತ ನನಗೆ ಕಾಣಿಸ್ತಿದೆ. ಅಷ್ಟು ಸಾಕು. ಇನ್ಮೇಲೆ ಯಾವತ್ತೂ ಈ ಬಂಧನದಿಂದ ಬಿಡಿಸ್ಕೊಂಡು ಹೋಗಬೇಡಿ. ಹೇಳಿ ಕಮಲಿ ಅವರೇ. ಮಾತಾಡಿ ಕಮಲಿ ಅವರೇ. ಬೇಡ ಬಿಡಿ, ನಿಮ್ಮ ಮೌನನೂ ನನಗಿಷ್ಟ. ಜೀವನ ಪೂರ್ತಿ ನಾನು ಹೀಗೆ ಇರ್ತೀನಿ. ಅರೆ, ಪ್ರೀತಿ ಕೂಡು ಅನ್ನೋದು ಎಷ್ಟು ನಿಜ ನೋಡಿ. ನೀವು ಹಚ್ಚಿದ ಎಣ್ಣೆ ನಿಮಗೆ ಆಗೋಗಿದೆ, ಯಾರು ನೋಡಿದ್ರೆ ಅಷ್ಟೇ. ಋಷಿ, ಋಷಿ, ನೀನು ಸ್ನಾನಕ್ಕೆ ಹೋಗ್ಬೇಕಂತೆ. ಹಾಂ. ಏಯ್, ಏನೇ ನಡೀತಿದೆ ಇಲ್ಲಿ? ಋಷಿನ ಹಗ್ ಮಾಡ್ಕೊಂಡು ನಿಂತಿದ್ಯಾ? ಯು ನಾಟಕ ಆಡ್ಬೇಡ. ಏಯ್, ಯಾಕೆ ಭಯ ಪಡ್ಕೊಂಡು ಸಾಯ್ತಿದ್ಯಾ? ಛೇ, ಇಷ್ಟೊತ್ತೆಲ್ಲೋಗಿದ್ದೆ ಪಾರ್ವತಿ? ನಿನ್ನೆ ಕೇಳ್ತಾ ಇರೋದು, ಎಲ್ಲೋಗಿದ್ದೆ?
ಸಾರಿ ಅನುಷ್ಕಾ, ನೀನಾ? ನಾನು ಪಾರ್ವತಿ ಅಂದ್ಕೊಂಡೆ. ನಿಂಗೋಸ್ಕರ ಡ್ರೆಸ್ ತಂದಿದೆ ಆದಿ. ಅಲ್ಲೇ ಇಡು ಅನುಷ್ಕಾ, ತಗೋತೀನಿ. ಅಲ್ಲೇ ಇಡು ಅನ್ನಲ್ಲ, ತಗೋತೀನಿ ನಾನು. ಎಲ್ಲೋದ್ಲು ಪಾರ್ವತಿ? ಬೆಳಗ್ಗಿಂದ ಹುಡುಕ್ತಾ ಇದ್ದೀನಿ, ಕಾಣಿಸ್ತಾನೆ ಇಲ್ವಲ್ಲ. ನೀವು ಸೂರ್ಯ ಇದ್ದಂಗೆ ಯಜಮಾನ್ರೆ. ಸಂಕ್ರಾಂತಿಯಿಂದ ನಿಮ್ಮ ದಾರಿ ಬದಲಾಗಲೇಬೇಕು. ನೀವು ಎಷ್ಟಾದರೂ ಬೇರೆಯವ್ರ ಗಂಡ ಆಗೋರು. ನಿಮ್ಮ ಮೇಲೆ ಪ್ರೀತಿ ಇಟ್ಕೊಂಡು ಕಾಯ್ತಾ ಇರೋದು ದೊಡ್ಡ ತಪ್ಪು. ಈಗ ನಾನು ಹೀಗೆ ನಿಂತು ನಿಮ್ಮ ನೋಡ್ತಿರೋದು ಸಹ ತಪ್ಪೇನೋ ಅನಿಸ್ತಿದೆ. ನಾನು ನಿಮ್ಮಿಂದ ದೂರನೇ ಇರಬೇಕು. ಏನು ಕಣ್ಣ ಮುಚ್ಚಾಲೆ ಆಡ್ತಾ ಇದೆಯಾ? ಯಾಕೆ ತಪ್ಪಿಸ್ಕೊಂಡು ಹೋಗ್ತಾ ಇದೆಯಾ? ಆಗ್ಲಿಂದ ನೀನು ಹುಡುಕ್ತಾ ಇದ್ದೀನಿ ಗೊತ್ತಾ? ಏನಾದರೂ ಬೇಕಾಗಿತ್ತಾ ಯಜಮಾನ್ರೆ? ಏನಾದರೂ ಬೇಕಿದ್ರೆ ಮಾತ್ರ ಬರೋದಾ ನೀನು? ಓ ಹೌದು, ನೀನು ಮನೆ ಕೆಲಸದೋಳಲ್ವಾ? ಕರೆಕ್ಟ್. ಹೌದು ಯಜಮಾನ್ರೆ, ನಾನು ಕೆಲಸದೋಳು. ನಾನೇನೋ ತಮಾಷೆಗೆ ಹೇಳಿದ್ರೆ ಅದನ್ನ ಸೀರಿಯಸ್ ಆಗಿ ತಗೋಬಿಡೋದಾ? ಪಾರ್ವತಿ, ನಾನು ನಿನಗೆ ಎಷ್ಟು ಸತಿ ಹೇಳಿದ್ದೀನಿ ನೀನು ಯಾವತ್ತೂ ಕೆಲಸದೋಳು ಅಂತ ಹೇಳಬಾರ್ದು ಅಂತ. ನೀನು ನನ್ನ ಫ್ರೆಂಡ್, ಬೆಸ್ಟ್ ಫ್ರೆಂಡ್ ಪಾರ್ವತಿ. ಇವಾಗ ನಿಜ ಹೇಳು, ಯಾಕೆ ನನ್ನಿಂದ ತಪ್ಪಿಸ್ಕೊಂಡು ಓಡಾಡ್ತಾ ಇದೆಯಾ? ಹಾಗೇನಿಲ್ಲ ಯಜಮಾನ್ರೆ. ಸರಿ ಬಿಡು, ಗೊತ್ತಾಯ್ತು. ನೀನು ಬರೀ ಬಾಯಿ ಮಾತಲ್ಲಿ ಮಾತ್ರ ನನ್ನ ಫ್ರೆಂಡ್ ಅಂತ ಹೇಳ್ತೀಯ, ಮನಸ್ಸಲ್ಲಿ ನಾನು ನಿನ್ನ ಫ್ರೆಂಡ್ ಅಲ್ಲ ಅಲ್ವಾ? ಮತ್ತಿನ್ನೇನು ಪಾರ್ವತಿ, ನಾನು ನಿನ್ನ ಹತ್ರ ಮಾತಾಡಬೇಕು ಅಂತ ಬಂದರೆ ನೀನು ಏನು ಮಾತಾಡಬೇಕಾಗಿತ್ತು ಹೇಳಿ ಯಜಮಾನ್ರೆ. ನಿನಗೆ ನೆನಪಿದೆಯಾ ಪಾರ್ವತಿ, ಹೋದ ವರ್ಷ ಸಂಕ್ರಾಂತಿ ಹಬ್ಬದಲ್ಲಿ ನೀನು ನನಗೆ ಎಣ್ಣೆ ಹಚ್ಚಿದ್ದೆ. ನಾವು ಅವಾಗ ಗಂಡ ಹೆಂಡತಿ ಥರ ನಾಟಕ ಆಡ್ತಾ ಇದ್ವಿ. ನಿಜವಾಗ್ಲೂ ಅವಾಗ ನಂಗೆ ಏನೂ ಅನಿಸಿರ್ಲಿಲ್ಲ. ಆದರೆ ಇವತ್ತು ಅನುಷ್ಕಾ ಎಣ್ಣೆ ಹಚ್ಚಿದಾಗ ಮಾತ್ರ ನಾನು ಹೀಗೆ ಹೇಳೋದು ಎಷ್ಟು ಸರಿನೋ ತಪ್ಪು ಅಂತ ಗೊತ್ತಿಲ್ಲ ಪಾರ್ವತಿ, ಆದರೆ ನಿಜ ನನಗೆ ತುಂಬ ಕಷ್ಟ ಆಯಿತು. ನೀನಿದ್ರೆ ಸ್ವಲ್ಪ ಧೈರ್ಯನಾದರೂ ಇರೋದು, ನೀನು ಇರಲಿಲ್ಲ. ಆದಿ, ಆದಿ, ಭೂಮಿ ಪೂಜೆಗೆಲ್ಲ ರೆಡಿ ಇದೆ, ಬಾ. ಓಂ ಶ್ರೀ
ಸಖತ್ತಾಗಿ ಕಾಣಿಸ್ತೀರ. ನಾನಂತೂ ಫುಲ್ ಫಿದಾ. ನಡೀತಾ ಇರೋದು ಭೂಮಿ ಪೂಜೆ ಆದರೂ ನನ್ನ ಹಾರ್ಟ್ ಬೀಟ್ ಮಾತ್ರ ಆಕಾಶಕ್ಕೆ ಜಿಗಿತಾ ಇದೆ. ಅಮ್ಮಮ್ಮ ಎಷ್ಟೇ ಬಾಯಿ ಬಡ್ಕೊಂಡ್ರು ಅದನ್ನೇ ರಿಪೀಟ್ ಮಾಡ್ತಿದ್ದಾಳೆ. ಏನಾದರೂ ತಗೊಂಡು ಹೋಗಿ ಬಾರಿಸ್ಬಿಡ್ಲಾ? ಅಯ್ಯೋ ಸುಮ್ಮನೆ ಇರ್ತೀಯ ಬೇಬಿ. ಅಪ್ಪಿ ತಪ್ಪಿ ಅವಳೇನಾದರೂ ನಾನು ಅಂಬಿ ಅಂತ ಬಾಯಿ ಬಿಟ್ರೆ ನಮ್ಗಳ ಕತೆ ಮುಗೀತು ಅಷ್ಟೇ. ಸುಮ್ಮನಿರು. ಎಲ್ಲ ಹುಡುಗಿರ್ಗೂ ನಿನ್ನಂಥ ಭಾಗ್ಯ ಸಿಗಲ್ಲ ಕಮಲಿ. ಮಹಾಗಣಪತಯೇ ನಮಃ. ಎಲ್ಲರೂ ಹೇಳಿ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ. ಆ ಮನಸ್ಸಿನಲ್ಲಿ ಇವತ್ತಿನ ಮಾಡುವಂತಹ ಕಾರ್ಯಕ್ರಮಗಳೆಲ್ಲ ನಿರ್ವಿಘ್ನವಾಗಿ ನಡೀಲಿ ಅಂತ ಆ ಮಹಾಗಣಪತಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಗಂಧದ ಕಡ್ಡಿ ಬೆಳಗ್ಬಿಡಿ. ಮನೆ ಮಗ ಬಂದು ಭೂಮಿ ಪೂಜೆ ಮಾಡ್ಲಿಮ್ಮ. ನಮ್ಮ ಕಡೆಯಿಂದ ನಮ್ಮ ಮಗ ಆದಿ. ನಮ್ಮ ಕಡೆಯಿಂದ ರಿಷಿ. ಬಪ್ಪ ಅರ್ಶಿನ ಕುಂಕುಮ ತಗೋ. ಇಬ್ರು ಸೇರ್ಕೊಂಡು ಉದ್ದರಣೆ ನೀರು ಹಾಕಿಮ್ಮ ಕೆಳಗಡೆ ಭೂಮಿಗೆ. ಇವಾಗ ಪ್ರಾರ್ಥನೆ ಮಾಡ್ಕೊಳ್ಳಿ ಭೂಮಿನ.